ರಾಜಕಾರಣ ಮಾಡಂಗಿಲ್ಲ. ಜನರ ಸಲುವಾಗಿ ದುಡಿ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ಗುರ್ಲಾಪುರ ಹಿಡ್ಕೊಂಡು ನೋಡಕತ್ತೀನಿ. ಪ್ರತಿ ಹೋರಾಟ ಮಾಡಿದಾಗ ಯಾವ ರಾಜಕಾರಣಿನೂ ಬರಂಗಿಲ್ಲ. ಅಧಿಕಾರಿಗಳಿಗೆ ನಮಗೇನು ಸರ್ ನಿಮಗ್ ಗೊತ್ತದ ಮಾರ್ಗದರ್ಶಿ ಅದ. ಧಾರವಾಡದೊಳಗ ಬೆಂಗಳೂರೊಳಗ ನೀವೆಲ್ಲ ರೂಮ್ ಮಾಡ್ಕೊಂಡು ಓದಿ ನೌಕರಿ ಮಾಡಿ ಬಂದಿರಿ. 2,86,000 ವಿದ್ಯಾರ್ಥಿಗಳು ನೌಕರಿ ಕರೀತಾ ಇಲ್ಲ. ಅಕಸ್ಮಾತಾಗಿ ನೋಡಿ ಸರ್ ಹೆಂಗಾಗಿದೆ ಪರಿಸ್ಥಿತಿ. ರೈತರ ಮಕ್ಕಳು ಧಾರವಾಡಕ್ಕೆ ಓದಾಕತ್ತಾರ. ಅವ್ರ ಸಲುವಾಗಿ ನಾವು ಹೋರಾಟ ಮಾಡ್ಬೇಕು. ರೈತಗ 35 ವಯಸ್ಸಾಗಿದೆ ಈಗ ವಿದ್ಯಾರ್ಥಿಗಳಿಗೆ. ಇನ್ನೊಂದು ವರ್ಷ ದಾಡಿ ಏಜ್ ಲಿಮಿಟ್ ಹೋತಂದ್ರೆ ಕಾಲ್ಫಾರ್ಮ್ ಇಲ್ಲ ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ, ಮದುವಿಲ್ಲ. ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ನೀರು ಬೇಕಾ ರೋಡ್ ಮ್ಯಾಗ ಬರೋದು, ಅಧಿಕಾರಿಗಳ ಜಗಳ ತೆಗೆದು ರಾಜಕಾರಣಿಗಳು ಬಾಗಲಕೋಟೆ ದಾವಣಗೆರೆ ಮಜಾ ಮಾಡ್ಕೋತ ತಿರುಗಾಡೋದು. ಏನ್ರಿ MP ಎಲೆಕ್ಷನ್ದಾಗ, MLA ಎಲೆಕ್ಷನ್ದಾಗ, DCC ಬ್ಯಾಂಕ್ ಎಲೆಕ್ಷನ್ದಾಗ ಇವ್ರು ನೀಚರು ಎಷ್ಟು ಓಡಾಡ್ಯಾರಂದ್ರ ಸತ್ತ ಮುದುಕಿನ ಸಹಿತ ಬಿಟ್ಟಿಲ್ಲ. ಇವ್ರು ತೆಕ್ಕಿ ಬಿಡೋದು ಓಟ್ ಹಾಕ್ಸ್ಕೊಂಡಾರ. ನಾಚಿಕ್ ಬರ್ಬೇಕು ಇವ್ರಿಗೆಲ್ಲ. ಏನದ ನಾವೇನು ಕಾಂಗ್ರೆಸ್ ಬಿಜೆಪಿ JDS ಜಗತ್ತಿಗೆ ಅನ್ನ ಹಾಕಿದಂತ ರೈತ ಕುಲ ಅದ. ಬಾಳ ಎಚ್ಚರಿಕೆ ಕೊಡ್ತೀನಿ, ಬಾಳ ನೋಡಾಕತ್ತೀನಿ. ಇನ್ನ 2 ವರ್ಷ ತಿದ್ಕೋರಿ, ರೈತರಿಗೆ ನ್ಯಾಯ ಕೊಡಿಸ್ರಿ. ನೀವ MLA ಆಗ್ರಿ, MP ಆಗ್ರಿ, ಮಿನಿಸ್ಟರ್ ಆಗ್ರಿ, ಇಡೀ ರಾಜ್ಯ ಬಳದ್ ಹಾಕೋರಿ. ನಾವು ಕೇಳಂಗಿಲ್ಲ. ರೈತರ ವಿಷಯಕ್ಕೆ ಬಂತಂದ್ರೆ ಯಾವ ರಾಜಕಾರಣ ಒಟ್ಟ ಬಿಡಂಗಿಲ್ಲ. ಎಲ್ಲರೇ ಘಟಪ್ರಭಾ ಸರ್ಕಲ್ದಾಗ ಕೂತೀವಿ ಅಂತ ಸೀನ್ ತಕ್ಕೋತೀವಿ ಅಂತ ತಿಳಿದಿರಿ. ಮತ್ 31 ಜಿಲ್ಲಾದಾಗ ಬರೀ ಒಂದು ವಿಡಿಯೋ ಮಾಡಿ ಕರೆ ಕೊಟ್ಟ ಲಕ್ಷ